ಅಪ್ಪ ಒಂದು ದಿನ ಬಿಸ್ನೆಸ್ ಕೆಲಸದಲ್ಲಿ ಹೊರಗಡೆ ಹೋಗಿರ್ತಾನೆ. ದಿನಾಲು ಬರೋ ಟೈಮ್ಗಿಂತ 2 ಗಂಟೆ ಲೇಟ್ ಆಗಿ ಬರ್ತಾನೆ. ಬಹಳ ಕೋಪದಲ್ಲಿರ್ತಾನೆ. ಆಗಬೇಕಾಗಿರೋ ಕೆಲಸಗಳು ಆಗಿರೋದಿಲ್ಲ. ಬಂದು ಆಗತಾನೆ ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿರ್ತಾನೆ. ಅಮ್ಮ ಬಂದ್ಬಿಟ್ಟು ನೀರು ಕೊಡ್ತಾರೆ. ನೀರು ಕುಡಿತಾನೆ ಅಪ್ಪ. ಅಷ್ಟರಲ್ಲೇ ಮಗ ಬಂದ್ಬಿಟ್ಟು ಕೈಯಲ್ಲಿ ಒಂದು ಪೇಪರ್ ಇಡ್ತಾನೆ. ಏನೋ ಇದು ಅಂದರೆ ಮಾರ್ಕ್ಸ್ ಕಾರ್ಡ್ ಅಪ್ಪ ಅಂತಾನೆ. ಮಾರ್ಕ್ಸ್ ನೋಡಿದರೆ ಇಂಗ್ಲೀಷ್ನಲ್ಲಿ 32, ಹಿಂದಿ 21, ಕನ್ನಡ 42, ಮ್ಯಾಥ್ಸ್ 38, ಇಂಗ್ಲೀಷ್ 38, ಸಮಾಜ ವಿಜ್ಞಾನ 40. ಆ ಮಾರ್ಕ್ಸ್ಗಳನ್ನು ನೋಡಿದ್ದೇ ತಡ ಬಹಳ ಕೋಪ ಬಂದ್ಬಿಡುತ್ತೆ ತಂದೆಗೆ. ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಛೀ, ಕೆಲಸಕ್ಕೆ ಬರಲಾರ್ದವನೇ, ಏನು ಮಾರ್ಕ್ಸ್ಗಳು ಇವು? ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಿ ದುಡಿದು ನಿನ್ನ ಸ್ಟಡಿಗೆ ಅಮೌಂಟ್ ಕಟ್ಟುತ್ತಿದ್ರೆ ಏನು ಮಾರ್ಕ್ಸ್ಗಳು ಇವು? ಏನು ಓದ್ತಾ ಇದೆಯಾ ನೀನು? ಸ್ಟೂಪಿಡ್, ಇಡಿಯಟ್, ಫುಲ್ ಅಂತ ಗದರಿಸ್ತಾನೆ. ಅಷ್ಟರಲ್ಲೇ ಹೆಂಡತಿ ಹಾಗಲ್ಲ ಅಂತ ಹೇಳ್ತಾ ಇರೋವಾಗಲೇ, ನೀನು ಬಾಯಿ ಮುಚ್ಚು ಮೊದಲು, ಇದೆಲ್ಲ ಆಗಿದ್ದೆ ನಿನ್ನಿಂದ. ಟಿವಿ, ಕಾರ್ಟೂನ್, ಧಾರಾವಾಹಿ, ಈ ಕೆಟ್ಟ ಫೋನನ್ನು ನೋಡೋದನ್ನು ಬಿಟ್ಬಿಟ್ಟು ಮಗನ ಸ್ಟಡಿ ಕಡೆ ಯಾವಾಗಲಾದರೂ ಗಮನ ಕೊಟ್ಟಿದೆಯಾ ನೀನು ಅಂತಾನೆ. ನಮ್ಮ ಕಾಲದಲ್ಲಿ ಆದರೆ ನಮಗೆ ಫೋನ್ ಇಲ್ಲ, ಟಿ ವಿ ಇಲ್ಲ, ಎಷ್ಟೋ ಇಷ್ಟಪಟ್ಟು ಓದುತ್ತಾ ಇದ್ದೀವಿ ರೀ ಅಂತಾಳೆ. ಮತ್ತೆ ನೀನು ಬಾಯಿ ಮುಚ್ಚು, ಅವನ ಸ್ಟಡಿ ನೋಡಿದೆಯಾ ಯಾವಾಗಲಾದರೂ? ಎನಿ ಟೈಮ್ ಟಿ ವಿ ನೋಡೋದು, ಧಾರಾವಾಹಿ, ಮತ್ತೆ ಫೋನ್ ನೋಡೋದು, ಶಾಪಿಂಗ್ ಮಾಡೋದು, ಫೋನ್ ನೋಡೋದು, ಯಾವಾಗಲಾದರೂ ಹೊರಗಡೆ ತಿರುಗಾಡೋದು ತಾನೆ. ಹೆಂಡತಿ ಅದು ಆಗಲ್ಲ ರೀ ಅಂತಿದ್ರೆ, ನೀನು ಬಾಯಿ ಮುಚ್ಚು, ಮಾತನಾಡಬೇಡ ನೀನು ಅಂತ ಗದರಿಸ್ತಾನೆ. ಅಷ್ಟರಲ್ಲಿ ಆ ಹುಡುಗ ಸ್ವಲ್ಪ ಧೈರ್ಯ ಮಾಡಿ, ಅಪ್ಪ ಅಪ್ಪ ಅದಲ್ಲಪ್ಪ, ಅದೇನೆಂದರೆ ಅಮ್ಮ ಹಳೆ ಟ್ರಂಕನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಅಲ್ಲಿ ನೋಡಿದರೆ ಈ ಮಾರ್ಕ್ಸ್ ಕಾರ್ಡ್ ಸಿಕ್ತು, ಇದು ನಿಂದಂತಲ್ಲಪ್ಪ ಅಂತ. ಮಾತಿನಲ್ಲಿ ಮಾತು ತಂದೆ ಮಗನಿಗೆ ಬೈದು ಬಿಟ್ಟಿರ್ತಾನೆ. ಇಲ್ಲಿ ಹೇಳೋದೇನೆಂದರೆ, ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕಾ? ರೆಸ್ಪಾಂಡ್ ಆಗಿದ್ರೆ ಈ ಸಿಚುವೇಶನ್ ಬರ್ತಿತ್ತಾ? ಸ್ಟಡಿ ಬಗ್ಗೆ ಹೇಳ್ತಾನ ಮತ್ತೆ ಇನ್ನೊಂದು ಸಾರಿ ಆ ತಂದೆ ಮಗನಿಗೆ. ಆದರೆ ಇಲ್ಲಿ ಮತ್ತೊಂದು ವಿಷಯ ಏನಂದರೆ, ಮೆಂಟಾಲಿಟಿ ರಿಯಾಲಿಟಿಗೆ ಈಕ್ವಲ್ ಅಲ್ಲ. ನಾವು ಅಂದುಕೊಳ್ಳೋದೇ ಬೇರೆ, ಇರೋ ವಾಸ್ತವವೇ ಬೇರೆ. ರಿಯಾಲಿಟಿಗೆ ಸಮನಾಗಿರೋದಿಲ್ಲ ನಾವು ಅಂದುಕೊಳ್ಳೋದು. ನಾವು ಅಂದುಕೊಂಡಿದ್ದು ರಿಯಾಲಿಟಿಗೆ ಯಾವತ್ತೂ ಸಮನಾಗಿರಲ್ಲ. ಒಂದನ್ನು ನಾನು ನೋಡ್ತಿದ್ದೀನಿ, ನಾನು ಅದನ್ನು ಅರ್ಥ ಮಾಡ್ಕೋತಿದ್ದೀನಿ ಅಂದರೆ, ನಾನು ಅರ್ಥ ಮಾಡ್ಕೊಂಡಿದ್ದೇ ಬೇರೆ, ಇರೋ ಸಿಚುವೇಶನೇ ಬೇರೆ. ಆ ಎರಡು ಒಂದೇ ಯಾವತ್ತೂ ಆಗೋದಿಲ್ಲ. ಆಗೋ ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ಈಗ ಏನಾಯಿತು, ಈ ಸ್ಟೋರಿನಲ್ಲಿ ಅವರಪ್ಪ ಅಂದುಕೊಂಡಿದ್ದೇ ಬೇರೆ, ಆಗಿರೋದೇ ಬೇರೆ. ನಮ್ಮ ಆಲೋಚನೆಯೇ ಬೇರೆ, ನಮ್ಮ ಅವಲೋಕನನೇ ಬೇರೆ, ಇರೋ ರಿಯಾಲಿಟಿನೇ ಬೇರೆ, ಇರೋ ವಾಸ್ತವ ಬೇರೆ. ಈ ಸ್ಟೋರಿಯಲ್ಲಿ ಹೇಳೋದಂದೇ, ರಿಯಾಲಿಟಿ ನೋಡಿ ಮಾತಾಡಿ, ಅವಸರ ಪಡಬೇಡಿ ಯಾವುದಕ್ಕೆ ಆಗಲಿ. ನೋಡಿ ಮಾತನಾಡಿ. ಒಂದು ಡಿಸಿಷನ್ ತಗೋಬೇಕಾದ್ರೆ, ಒಂದು ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ.